ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಥರ್ಸ್ಡೇ, ಗುರುವಾರ ಸಂಜೆಯಿಂದ ನಾನು ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 6 o'clock ಆಗಿದೆ. ಸೊ ಇವತ್ತು ನರಸಿಂಹ ಜಯಂತಿ. ಸೊ ಇವಾಗ ನಾವು ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನರಸಿಂಹ ಜಯಂತಿ ಬಂದ್ಬಿಟ್ಟು ಇವತ್ತು ರಾಯರ ಮಠದಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ಬನ್ನಿ ಯಾವ್ಯಾವ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಗುರುವಾರ ತುಂಬ ಗ್ರ್ಯಾಂಡಾಗಿಯೇ ಒಂದು ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಂಡ್ ಹಾಗೆ ನರಸಿಂಹ ದೇವರು ಬಂದು ನಮ್ಮ ಮನೆ ದೇವರು. ಸೊ ಹೀಗಾಗಿ ಇವತ್ತು ಮಿಸ್ ಮಾಡ್ದೇನೆ ಹೋಗಬೇಕು ಅಂತ ತುಂಬ ಲೇಟ್ ಆದ್ರೂ ಇವಾಗ ನಾವು ಹೋಗ್ತಾ ಇದ್ದೀವಿ ರಾಯರ ಮಠಕ್ಕೆ. ಸೊ ಬನ್ನಿ ಯಾವ್ಯಾವ ಥರ ಎಲ್ಲ ಅಲಂಕಾರನ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಹೋಗೋಣ ನಿತ್ತು, ಹೋಗೋಣ. ಈ ಸಲದ ವಿಶೇಷ ನಮ್ಮ ಅಧಿಕ ಮಾಸ. ನಮಗೆಲ್ಲರಿಗೂ ಗೊತ್ತಿರುವಂತೆ ರಾಘವೇಂದ್ರ ಸೇವಾ ಸಮಿತಿ ಆಯೋಜನೆ ಮಾಡಿದೆ. ಅಧಿಕ ಮಾಸದಲ್ಲಿ ಮಾಡುವ ಪ್ರತಿಯೊಂದು ಕಾರ್ಯ, ದೇವತಾ ಕಾರ್ಯಗಳು ಪ್ರಾರಂಭ ಆಗ್ತದೆ. ವ್ಯಾಸರಾಜ ಮಠಾಧೀಶರಾದ ವಿದ್ಯಾಶೀಷ ಶ್ರೀಪಾದಂಗಳವರು ಅದರ ಉದ್ಘಾಟನೆಯನ್ನ ಮಾಡಲಿಕ್ಕೆ ಆಗಮಿಸಲಿದ್ದಾರೆ. ಪ್ರತಿ ದಿವಸ ಎಲ್ಲ ಭಕ್ತಾದಿಗಳು ಜೊತೆಯಾಗಿ ಸಂಕಲ್ಪ 4:15 ಆಚಾರ್ಯರ ಸಮ್ಮುಖದಲ್ಲಿ 33 ಪ್ರದಕ್ಷಿಣೆಗಳನ್ನು ಹಾಕುವ ಹಾಗೆ ವಿಜಯದಾಸರ ಕವಚದೊಂದಿಗೆ 33 ಪ್ರದಕ್ಷಿಣೆಗಳನ್ನು ಹಾಕುವುದು ಎಲ್ಲ ಭಕ್ತಾದಿಗಳು ಜೊತೆಯಾಗಿ ಕೊಡಮಾಡ್ತದೆ. ಪ್ರತಿನಿತ್ಯ ಹೇಳುವ ಮೂಲಕ ನಾವು ಅದನ್ನು ಮನನ ಮಾಡಿಕೊಳ್ಳಿಕ್ಕೆ ಅವಕಾಶ ಉಂಟು, ಪಠಣ ಮಾಡಲಿಕ್ಕೆ ಅವಕಾಶ ಉಂಟು. 33 ಪ್ರದಕ್ಷಿಣೆಗಳ ನಂತರದಲ್ಲಿ ಆಚಾರ್ಯರ ಆಗಮನ ಆಗ್ತದೆ, ಪಾದ ಪ್ರಕ್ಷಾಲನೆ ನಡೀತದೆ, ಮಂಗಳಾರತಿ ಆಗ್ತದೆ. ತದನಂತರದಲ್ಲಿ ಭಾಗವತವನ್ನು ಕೇಳುವ ಅವಕಾಶ. ಪ್ರತಿ ದಿವಸ ಒಬ್ಬ ವಿದ್ವಾಂಸರಿಂದ ಭಾಗವತ ಕಥೆಯನ್ನ ಕೇಳುವ ಅವಕಾಶ. ವಿವರವಾದಂತಹ ಭಾಗವತವನ್ನ ನಮಗೆಲ್ಲರಿಗೂ ಮುಟ್ಟುವ ಹಾಗೆ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಲಾಗ್ತದೆ. 4:15 ಪ್ರಾರಂಭವಾದ ಕಾರ್ಯಕ್ರಮ 7:15ವರೆಗೆ ಮಠದ